ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ರೆ ಏನು ಎಂತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಈ ಥರ ಒಂದೊಂದು ಚಿಕ್ಕ ಆಸೆಗಳು ತುಂಬ ಕನಸು ಅಂತಲೇ ಹೇಳ್ಬೋದು. ಹಾಗಾಗಿ ಒಂದೊಂದು ಈ ಥರ ನಮ್ಮ ಕನಸುಗಳು ನೆರವೇರಿದಾಗ ತುಂಬ ಖುಷಿಯಾಗುತ್ತೆ. ಅದರದ್ದು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಎಲ್ಲೂ ವಾಯ್ಸ್ ಓವರ್ ಕೊಟ್ಟಿಲ್ಲ, ರಾ ಕ್ಲಿಪ್ಪಿಂಗ್ನೇ ಎಲ್ಲ ಕಡೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫೇಮಸ್ ಮುಂದೆ ಒಂದು ಸ್ವಲ್ಪ ಫೇಮಸ್ ಆಗಿವಂತ ಚೆನ್ನಾಯ್ತಾ? ಅದು ಚೆನ್ನಾಗಿಲ್ವಾ? ಕೊಡೋಣ ಬೇಗ ತಾಣಕ್ಕೆ ಇವತ್ತು ಕಣ್ಣಿಗೆ. ಒಂದು ವರ್ಷ ತಂದು ಕೊಡೋಣ. ಆಗ್ತದೆ ಅದೇ ಕೊಟ್ಟಿದ್ದ ಇದ್ರಾಗ 1000 ಮೇಲೆ ಹೋಗಲೇ ಕೊಡು. ಅದಕ್ಕೆ ಏನೇ ನಾವು ಹೋಗ ಚೆನ್ನಾಗಿರ್ತಾ ಯಾವ್ದ ನಿಂಗೆ ಇಷ್ಟ ಆಗಿದ್ದ ತಗ. ಕೊಡ ಮತ್ತೆ ಏನಾಗೈತಕ್ಕ? ನೀರು ಹಾಕ್ಬೇಕನಕ ಇಲ್ಲ ಅಂದ್ರೆ ಅದು ಅದು ಬೇಕಾದ್ರೆ ಕಮ್ಮಿ ಮಾಡೋಣ. ಇದು ಅಷ್ಟೇ 600 ಬರಲ್ಲ. ಇಲ್ಲ ಬರಲ್ಲ. ಹೂವು 200-250 ರೂಪಾಯಿ ಕೆಜಿ ಹೂವು ಐತೆ. ಈಗ ಲಾಸ್ಟ್ ಎಷ್ಟು ಕೊಡೋಣ ಹೇಳ? ಅಷ್ಟೇ 750 ಫೈನಲ್. ಅಷ್ಟೇ 700 ರೂಪಾಯಿ ಕಮ್ಮಿ ಮಾಡಿ. ಅಷ್ಟೇ ಕಡಿಮೆ ಹೇಳುತ್ತಲ್ಲ, ಕಡಿಮೆ ಕೊಡಿ. ಇದ್ರ ಕಡೆ ರೂಪಕ್ ಒಂದು ಸ್ವಲ್ಪ ತಿರುಗಿ ಸ್ಮೈಲ್ ಕೊಡು. ಯಾಕೆ ಅಲ್ಲೋಡಲ್ಲ ಮಗ ಮುಚ್ಕೊಳದ? ಹೌದು ಬಾರಮ್ಮ ಅಲ್ಲೇ. ಎಷ್ಟಾದ್ವು? 15 ಆದ್ವು. ರೋಡ್ ನೋಡ್ಕೊಂಬ. ಇದಾ
ಎಷ್ಟೊತ್ತು ವೀಡಿಯೋದಲ್ಲಿ ಬರಬೇಕು ಅಂತ ಇವಾಗ ವೀಡಿಯೋಗೆ ಹಾಕೋರೆ ಬರಬೇಡ ಬೇಡ ಅಂತ ಇದ್ದು ನೋಡವ. ರಿಮೆಂಟ್ ತಗೊಳಮ್ಮ, ಅಲ್ಲೇ ಐತೆ. ಗೊತ್ತಾ ನಾನು ನಿನ್ನ ಮ್ಯಾಚಿಂಗ್ ಹೊಡೆದ್ಬಿಡು. ಅಣ್ಣ ತಂಗಿ ಫುಲ್ ಮ್ಯಾಚಿಂಗು. ಒಂದು ಅರ್ಧ ಕೊಡಿ. ಮಾಡು. ಹೇಳಿ ಹಂಗೆ ರೀ. ಹಾಂ ನೀವು ಹಂಗೆ ರೀ, ಅಲ್ಲೇ ನಿಂತ್ಕೊಳ್ಳಿ, ಮುಂದೆ ಬನ್ನಿ. ಖಾನ ಮೇಲೆ ಅರ್ಶಿನ ಕುಂಕುಮ ಇಕ್ಬಾರ್ದು ಅಂತ ದುಡ್ಡು ಮೇಲೆ ಇಕ್ಕಿ ಬಾಲ್ಯರ ಜೊತೆ ಹಾಕಲ್ಲ ಅವನ್ನ ತೋರಿಸಿ ನೋಡೋದ ಇಲ್ಲಿ ಇವರಿಬ್ರು. ನಾನು ಶೂ ಹಾಕೊಂಡಿದ್ದೀನಿ, ನಾನು ಬಿಚ್ಚಕ್ಕಾಗಲ್ಲ. ಇಕ್ಕಮ್ಮ ಒಂದೇ ಒಂದೇ ನಾಲ್ಕು ಇಕ್ಕಂಬ ಹೋಗಿ, ನೀವೇ ಇಕ್ಕಂಬ ಹೋಗಿ.
ಸರ್ ಹಿಂಗೆ ಕ್ಲೋಸ್ ಆಗಿ ಹಿಂದಕ್ಕೆ ಹೋಗಿ ಕ್ಲೋಸ್ ಆಗಿ ಸರ್ ಹಿಂದಕ್ಕೆ ಹೋಗಿ ಹಾಂ ಇದು ಕ್ಲೋಸ್ ಆಗಿ ಇಲ್ಲ ಇಲ್ಲ ಅಲ್ಲಿದೆ ನೋಡಿ ಕಸ್ಟಮರ್ ಮಾಡಿಸಿ ಇಪ್ಪತ್ತು ಸಾವಿರ ಇದ್ದಿದ್ರೆ ಬಂದ್ಬಿಟ್ಟಿರೋ ಹಾಕೊಂಡು ಇವಾಗ ವಿಡಿಯೋ ಹಾಕ್ತೀವ ಅದು ಎಲ್ಲರೂ ನಮ್ದು ನಮಗೆ ಎತ್ಕೊಂಡು ಹೋಗ್ತೀನಿ ನಾನು ತಳ್ಕೊಡ ಎತ್ಕೊಂಡು ಹೋಗ್ತೀನಿ ನೀನು ಅಲ್ಲ ಫಸ್ಟ್ ಗಂಡನಿಗೆ ಇರಲಿಲ್ಲ ನಿನಗೆಲ್ಲ ಅದು ಮ್ಯಾಲ್ಗಿಲ್ ಬಿದ್ದಾತು. ಆರ ಸ್ವಲ್ಪ ದುಬಾರಿ ಆಯ್ತಲ್ವಾ? ಸ್ವಲ್ಪ ಸಣ್ಣ ತರಬೇಕಾಯ್ತು. ಅದು ಯಾವ ಚೆನ್ನಾಗೇ ಇರಲಿಲ್ಲ. ಹಾಂ ಮೇಡಮ್ ಹೇಳಿ ಮೇಡಮ್, ನಾನು ಹೊರಗಡೆ ಇದ್ದೀನಿ. ನಮ್ಮದು ಕಾರ್ ಡೆಲಿವರಿ ಇತ್ತು ಇವತ್ತು. ಹಾಂ ಓಕೆ. ಹಾಂ ಮೇಡಮ್ ಓಕೆ. ಹಾಂ ಹಾಂ ಬಾಯ್. ನಮ್ಗೆ ಡಿಕ್ಕೆ ಕೂತ್ಕೊಂಡು ಹೋಗ್ಬೋದಾ? ಶೀಟ್ ಪ್ಯಾಟ್ ಹಾಕಿ ನಿಂದು ಹೋಗ್ಬೋದು. ಇದು ಅಲ್ಲ ಟ್ರಾಫಿಕ್ ಪೊಲೀಸ್ ಇರಲ್ವಾ ಅವ್ರಿಗೆ? ಇಲ್ಲಿ ತಕ ಮಾಡ್ತಾವನೆ ಶೂಟ್ ಮಾಡೋಕ್ಕಷ್ಟೇ. ಹಂಗ ರೆಡಿ ತಗೊಂಡ್ಲಿ. ಓಕೆ ಫ್ರೆಂಡ್ಸ್, ಈಗ ಶೋರೂಮಲ್ಲಿ ಕಾರ್ ಪೂಜೆ ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲೂ ಕೂಡ ಪೂಜೆ ಮಾಡಿಸೋಣ ಅಂತ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನಾವು ಎಲ್ಲ ಹಾರ ಎಲ್ಲ ಮತ್ತೆ ಹಾಕ್ತಾಯಿದ್ದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಿದ್ದರು ಹಾರ ಎಲ್ಲ ಹಾಕಿ ಅಂತ, ಹಾಗಾಗಿ ಇಲ್ಲಿ ಹಾರ ಹಾಕ್ತಾಯಿದ್ದೀವಿ. ಹಾಗೆ ಇಲ್ಲೂ ಕೂಡ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ನಮ್ಮ ಕಾರಿನ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ. ಕಾರ್ ಪ್ರೈಸ್ ಎಷ್ಟು
ಮತ್ತು ನಮಗೆ ಕಾರ್ ತೊಗೊಳೋಕ್ಕೆ ಏನೆಲ್ಲ ಅವಮಾನಗಳಾಗಿದ್ವು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂದರೆ ಏನಾದರೂ ಸಕ್ಸಸ್ ಸಿಗಬೇಕು ಅಂದರೆ ಅದರ ಹಿಂದೆ ತುಂಬ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅವಮಾನ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ವಿಷಯಗಳೆಲ್ಲ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವತ್ತೂ ಒಂದು ಸಕ್ಸಸ್ ಹಿಂದೆ ಒಬ್ಬರು ಏನಾದರೂ ನಮಗೆ ತೊಂದರೆ ಕೊಟ್ಟಿದ್ರೆ ಆ ಸಕ್ಸಸ್ ಸಿಗೋಕ್ಕೆ ಕಾರಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.